ಆಗ್ರಹಿಸುವಂಥ ಕೆಲಸವನ್ನು ಮಾಡ್ತೇನೆ. ಆಮೇಲೆ ಇನ್ನೊಂದು ಸಂಗತಿ ಏನು ಅಂತಂದರೆ, ಮಾನ್ಯ ಮುಖ್ಯಮಂತ್ರಿಗಳು ಮೈಸೂರಿನಲ್ಲಿ ಭಾಷಣ ಮಾಡ್ತಾ ನಮ್ಮ ಖಜಾನೆ ತುಂಬಿ ತುಳುಕ್ತಾ ಇದೆ, ಅಭಿವೃದ್ಧಿ ಕೆಲಸಕ್ಕೆ ಕೊರತೆ ಇಲ್ಲ, ನಾನು ಸಾವಿರಾರು ಕೋಟಿ ರೂಪಾಯಿನ ಶಂಕುಸ್ಥಾಪನೆ 2000 ಕೋಟಿ ರೂಪಾಯಿನ ಶಂಕುಸ್ಥಾಪನೆ ನೆರವೇರಿಸಿದ್ದೀನಿ ಅಂತಕ್ಕಂಥ ಮಾತನ್ನು ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಮುಖ್ಯಮಂತ್ರಿಗಳೇ, ನೀವು ನಮ್ಮನ್ನು ಕನ್ವಿನ್ಸ್ ಮಾಡೋದು ಬಿಟ್ಬಿಡಿ. ಅಭಿವೃದ್ಧಿ ಕೆಲಸ ಆಗ್ತಾ ಇಲ್ಲ ಅಂತ ಹೇಳುವಂಥ ನಿಮ್ಮ ಪಾರ್ಟಿಯ ಶಾಸಕರು, ಸಚಿವರು, ಅವ್ರ ಬಗ್ಗೆ ನೀವೇನು ಹೇಳ್ತೀರಿ? ನಿಮ್ಮ ಶಾಸಕಾಂಗ ಸಭೆಯಲ್ಲಿ ನೀವು ಮೊದಲು ಅವ್ರನ್ನ ಕನ್ವಿನ್ಸ್ ಮಾಡಬೇಕಾಗಿತ್ತಲ್ಲ. ರಾಜು ಕಾಗೆಯನ್ನು ಕನ್ವಿನ್ಸ್ ಮಾಡಬೇಕಿತ್ತು, BR ಪಾಟೀಲ್ರನ್ನು ಕನ್ವಿನ್ಸ್ ಮಾಡಬೇಕಿತ್ತು, ದೇಶಪಾಂಡೆ ಸಾಹೇಬ್ರನ್ನ ಕನ್ವಿನ್ಸ್ ಮಾಡಬೇಕಿತ್ತು. ಇವ್ರುಗಳು ತಾನೇ ಅಭಿವೃದ್ಧಿ ಕೆಲಸ ಏನೂ ಆಗ್ತಾ ಇಲ್ಲ ಅಂತ ನಿಮ್ಮ ಪಾರ್ಟಿ ಶಾಸಕರೇ, ಡಜನ್ ಗಟ್ಟಲೆ ನಿಮ್ಮ ಪಾರ್ಟಿ ಶಾಸಕರೇ ತಾನೇ ಹೇಳಿರೋದು. ಮತ್ತು ನಿಜವಾಗ್ಲೂ ನಿಮ್ಮ ಖಜಾನೆ ತುಂಬಿ ತುಳುಕ್ತಾ ಇದ್ದರೆ, ನಮ್ಮೊಂದು ಸಾರ್ವಜನಿಕ ಪ್ರಶ್ನೆ ನಿಮ್ಗೆ ಕೇಳಲಿಕ್ಕೆ ಬಯಸ್ತೇನೆ. ಖಜಾನೆ ತುಳುಕ್ತಾ ಇದ್ದರೆ ಬೆಲೆ ಏರಿಕೆ ಯಾಕೆ ಮಾಡಿದ್ರಿ? ಪೆಟ್ರೋಲ್ ಮತ್ತು ಡೀಸೆಲ್ ಮೇಲೆ ಸೆಸ್ ಹಾಕಿದ್ರಿ. ಈಗ ನಿಮ್ಮ ಪಾರ್ಟಿ ಕೆಲವರು ಕೇಂದ್ರ ಸರ್ಕಾರ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಮಾಡಿದೆ ಅಂತ ಪ್ರತಿಭಟನೆಯೂ ಮಾಡಿದ್ದಾರೆ, ಸ್ಟೇಟ್ಮೆಂಟ್ನು ಕೊಟ್ಟಿದ್ದಾರೆ. ನೀವು ತಾನೇ ಸೆಸ್ ಹಾಕಿದ್ದು ₹3.95 ಪೆಟ್ರೋಲ್ ಮೇಲೆ ಸೆಸ್ ಹಾಕಿದ್ರಿ, ಡೀಸೆಲ್ ಮೇಲೆ 2 ಸರಿ ಸೆಸ್ ಹಾಕಿ ₹5 ಅದರ ದರ ಏರಿಕೆ ಮಾಡಿದ್ರಿ. ಡೀಸೆಲ್ ಮೇಲೆ ಪ್ರತಿ ವಿದ್ಯುತ್ ಯೂನಿಟ್ ಮೇಲೆ ₹3.37 ಏರಿಕೆ ಮಾಡಿದ್ರಿ ಒಂದು ಯೂನಿಟ್ ವಿದ್ಯುತ್ ದರದ ಮೇಲೆ. ಹಾಲಿನ ದರ ₹5 ಏರಿಕೆ ಮಾಡಿದ್ರಿ. ಮೊಸರು, ತುಪ್ಪ, ಬೆಣ್ಣೆ, ಮಜ್ಜಿಗೆ, ಪನ್ನೀರು ಇತ್ಯಾದಿ ಎಲ್ಲ ಬೆಲೆಗಳು ಕೂಡ ಇದ್ರ ಕಾರಣದಿಂದ ಏರಿಕೆ ಆದವು. ಆಮೇಲೆ ಮೆಟ್ರೋ ದರವನ್ನು ಏರಿಕೆ ಮಾಡಿದ್ರಿ. ಬಸ್ ಪ್ರಯಾಣ ದರವನ್ನು 10ರಿಂದ 20% ಏರಿಕೆ ಮಾಡಿದ್ರಿ. ಹೀಗೆ ಅಲ್ಲಿಗೆ ನಿಂತಿಲ್ಲ ನಿಮ್ಮದು. ವಿದ್ಯುತ್ ಸಂಪರ್ಕ ಮುಂಚೆ ₹3,000 ಕಟ್ಟಿದರೆ ವಿದ್ಯುತ್ ಸಂಪರ್ಕ ತಗೊಳ್ಬೋದಿತ್ತು. ಈಗ ₹15,000 ಕಟ್ಟಬೇಕು, 15ರಿಂದ 20,000. ಆಸ್ತಿ ತೆರಿಗೆ ನೀವು ಪ್ರಾಪರ್ಟಿ ಟ್ಯಾಕ್ಸ್ನ ಹೆಚ್ಚಳ ಮಾಡಿದ್ರಿ. 20ರಿಂದ 120% ಪ್ರಾಪರ್ಟಿ ಟ್ಯಾಕ್ಸ್ ಹೆಚ್ಚಳ ಮಾಡಿದ್ರಿ. ಕಸದ ಮೇಲೆ ಸೆಸ್ ಹಾಕಿದ್ರಿ. 10%ರಿಂದ 400%ವರೆಗೂ ಕಸದ ಮೇಲೆ ಸೆಸ್ ಹಾಕಿದ್ರಿ. ನೀರಿನ ದರವನ್ನು ಏರಿಕೆ ಮಾಡಿದಿರಿ. ಒಂದು ಪ್ರತಿ ಲೀಟ್ರಿಗೆ 1 ಪೈಸೆ ಅಂತ ಏರಿಕೆ ಮಾಡಿದಿರಿ. ಆನ್ಲೈನ್ ಆಹಾರ ವಿತರಣಾ ಸೇವೆಗಳಿಗೂ 5% ಸೆಸ್ ಹಾಕಿದ್ರಿ. ಮೋಟ್ರು ವಾಹನಗಳಿಗೆ ವೆಹಿಕಲ್ ಟ್ಯಾಕ್ಸ್ನ 40%ರಿಂದ 80% ವಾಹನ ರಿಜಿಸ್ಟ್ರೇಷನ್ ಟ್ಯಾಕ್ಸ್ನ ಹೆಚ್ಚಳ ಮಾಡಿದ್ರಿ. ಬಿತ್ತನೆ ಬೀಜದ ಬೆಲೆಯನ್ನು 25%ದಿಂದ 40%ವರೆಗೆ ಬಿತ್ತನೆ ಬೀಜದ ದರವನ್ನು ಹೆಚ್ಚಳ ಮಾಡಿದ್ರಿ. ಅಷ್ಟು ಸುಲಭವಾಗಿ ಯಾರೂ ರೈತ ಬಳಸುವಂಥ ಬಿತ್ತನೆ ಬೀಜವನ್ನು ದರ ಹೆಚ್ಚಳ ಮಾಡಲ್ಲ. ನೀವು ಯಾವ ಸಂಕೋಚನೂ ಇಲ್ದಲೇ ರೈತರು ಬಳಸ್ತಕ್ಕಂಥ ಬಿತ್ತನೆ ಬೀಜದ ದರವನ್ನು ಕೂಡ ಏರಿಕೆ ಮಾಡಿದ್ರಿ. ಸ್ಟಾಂಪ್ ಪೇಪರ್ ₹20 ಸ್ಟಾಂಪ್ ಪೇಪರ್ನೇ ಮಾಯ ಮಾಡಿದ್ರಿ. ಇವತ್ತು ಮಾರ್ಕೆಟ್ನಲ್ಲಿ ₹20 ಸ್ಟಾಂಪ್ ಪೇಪರ್ ಇಲ್ಲ. 100, 200, ₹500 ಸ್ಟಾಂಪ್ ಪೇಪರ್ ಕೊಡಬೇಕಾದ ಸ್ಥಿತಿ ಇದೆ. ಸಾಲ ತಗೊಳ್ಬೇಕು ಅಂದರೆ ಸಾಲ ತಗೊಳ್ಳುವವನು ಕೂಡ ₹1,00,000ಗೆ ₹500 ಸ್ಟಾಂಪ್ ಪೇಪರು ತಗೋಬೇಕು. ನಮ್ಮ ಚಿನ್ನ ನಾವು ಅಡ ಇಡೋಕ್ಕೆ, ನಮ್ಮ ಚಿನ್ನ ನಾವು ಅಡ ಇಟ್ಟು ನಾವು ಸಾಲ ತಗೋಬೇಕು ಅಂದರೆ ₹500 ಸ್ಟಾಂಪ್ ಪೇಪರು ಸ್ಟಾಂಪ್ ಡ್ಯೂಟಿ ಕಟ್ಟಬೇಕು. ಮರಣ ಪ್ರಮಾಣ ಪತ್ರ ₹5ರಿಂದ ₹50ಗೆ ಜನ್ಮ ಪ್ರಮಾಣ ಪತ್ರವನ್ನು ಏರಿಕೆ ಮಾಡಿದ್ರಿ. ₹2 ಇದ್ದದನ್ನು ₹20ಗೆ ಮರಣ ಪ್ರಮಾಣ ಪತ್ರವನ್ನು ಏರಿಕೆ ಮಾಡಿದ್ರಿ. ಪಹಣಿ ದರ ₹10 ಇದ್ದದನ್ನು ₹25ಗೆ ಏರಿಸಿದ್ರಿ. ಅಬ್ಕಾರಿ ಶುಲ್ಕ ಅಂದರೆ ಅಬ್ಕಾರಿ ಶುಲ್ಕವನ್ನು 50% ಏರಿಕೆ ಮಾಡಿದ್ರಿ. ಬೆಂಗಳೂರಿನಲ್ಲಿ ಒಂದು ಬಾರ್ಗೆ ರಿನ್ಯೂವಲ್ ಮಾಡಿಸ್ಬೇಕು ಅಂದರೆ ₹2,75,000 ಹಳೆ ದರ ಇದ್ದರೆ ಹೊಸ ದರ ₹9 ಲಕ್ಷ ಮಾಡಿದ್ರಿ. ಬ್ರೂವೆರಿ ಲೈಸೆನ್ಸು ₹27 ಲಕ್ಷ ಇದ್ದದನ್ನು $40 ಲಕ್ಷ ಮಾಡಿದ್ರಿ. ಡಿಸ್ಟಿಲರಿ ಲೈಸೆನ್ಸ್ $45 ಲಕ್ಷ ಇದ್ದದನ್ನು $67 ಲಕ್ಷ ಮಾಡಿದ್ರಿ. ನವೀಕರಣ ಶುಲ್ಕ ಬೆಂಗಳೂರು ಮಹಾನಗರ
9 ಲಕ್ಷ ಆದರೆ ಬಿತ್ರೆ ಮಹಾನಗರ ಪಾಲಿಕೆಯಲ್ಲಿ 7.5 ಲಕ್ಷ ರೂಪಾಯಿ, ಮುಂಚೆ 5 ಲಕ್ಷ ಇತ್ತು, ಈಗ 7.5 ಲಕ್ಷ ರೂಪಾಯಿ ಮಾಡಿದ್ರಿ. ನಗರಸಭೆ ಪಟ್ಟಣ ಪಂಚಾಯಿತಿಯಲ್ಲಿ 6,75,000 ಮಾಡಿದ್ರಿ, ಮುಂಚೆ 4.5 ಲಕ್ಷ ಇತ್ತು. ಪಂಚಾಯಿತಿ ಪ್ರದೇಶ 4 ಲಕ್ಷ ಇದ್ದಿಂದ 6 ಲಕ್ಷ ರೂಪಾಯಿ ಮಾಡಿದ್ರಿ. ಬಿಯರ್ ಮೇಲಿನ ಸುಂಕ 195% ಏರಿಕೆ ಮಾಡಿದ್ರಿ. ಬ್ರಾಂಡಿ ಮೇಲೆ 170% ಏರಿಕೆ ಮಾಡಿದ್ರಿ. ವಿಸ್ಕಿ ಮೇಲೆ 180% ಏರಿಕೆ ಮಾಡಿದ್ರಿ. ಇಷ್ಟು ಮಾತ್ರ ಅಲ್ಲ, ಸ್ಪ್ರಿಂಕ್ಲರ್ ಪೈಪ್ ದರವನ್ನು ಏರಿಕೆ ಮಾಡಿದಿರಿ. ಮುಂಚೆ 1,950 ರೂಪಾಯಿ ಇದ್ದಂಥ ಸ್ಪ್ರಿಂಕ್ಲರ್ ಪೈಪ್ ಸೆಟ್ಟು ಒಂದು ಯೂನಿಟ್ಟು ಈಗ 4,850 ರೂಪಾಯಿ ಕೊಡಬೇಕು. ಅಂದರೆ 2,900 ರೂಪಾಯಿ ಒಂದು ಸ್ಪ್ರಿಂಕ್ಲರು ಒಂದು ಸೆಟ್ ಪೈಪ್ ಮೇಲೆ ನೀವು ದರ ಏರಿಕೆ ಮಾಡಿದ್ದೀರಿ. ಹೀಗೆ ಎಲ್ಲ ದರವನ್ನು ಯಾಕೆ ಏರಿಕೆ ಮಾಡಿದಿರಿ? ನಿಮ್ಮ ಖಜಾನೆ ತುಳುಕ್ತಾ ಇತ್ತಲ್ಲ. ದಸ್ತಾವೇಜು ನೋಂದಣಿ ಸುಂಕ ಅಂದರೆ ಅಗ್ರಿಮೆಂಟ್ ರಿಜಿಸ್ಟ್ರೇಷನ್ ಫೀಸು ಅದು 0.1% ಇದ್ದಿದ್ದು ಈಗ 0.5% ಮಾಡಿದಿರಿ. ಆಮೇಲೆ ವಿಲ್ ಡಾಕ್ಯುಮೆಂಟ್ಸು 500 ರೂಪಾಯಿ ಇದ್ದಿದ್ದನ್ನು 1,000 ರೂಪಾಯಿ ಮಾಡಿದಿರಿ. ವಿಲ್ ಡಾಕ್ಯುಮೆಂಟ್ಸ್ನ ಪ್ರಮಾಣ ಪತ್ರ ಅಂದರೆ ಆಥರೈಸೇಷನ್ ಸರ್ಟಿಫಿಕೇಟು 20 ರೂಪಾಯಿ ಇದ್ದಿದ್ದನ್ನು 100 ರೂಪಾಯಿ ಮಾಡಿದಿರಿ. ಪವರ್ ಆಫ್ ಅಟರ್ನಿ 100 ರೂಪಾಯಿ ಇದ್ದಿದ್ದನ್ನು 500 ರೂಪಾಯಿ ಮಾಡಿದಿರಿ. 400 ರೂಪಾಯಿ ಹೆಚ್ಚಳ ಮಾಡಿದಿರಿ. ವೈದ್ಯಕೀಯ ಶುಲ್ಕಕ್ಕೂ ಕೂಡ 50% ಪ್ರತಿಶತ 50% 100% ಏರಿಕೆ ಮಾಡಿದಿರಿ. ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳ ಶುಲ್ಕದಲ್ಲೂ ಕೂಡ 10% ಶುಲ್ಕವನ್ನು ಏರಿಕೆ ಮಾಡಿದಿರಿ. ನೀವು ಹೇಳ್ತೀರಿ ನಮ್ಮ ಖಜಾನೆ ತುಂಬಿ ತುಳುಕ್ತಾ ಇದೆ ಅಂಥೇಳಿ. ಇಷ್ಟೆಲ್ಲ ಬೆಲೆ ಏರಿಕೆ ಮಾಡಿದ ಮೇಲೂ ಕೂಡ ಈ ವರ್ಷದ ಬಜೆಟ್ನ ವಾರ್ಷಿಕ ಅಂದಾಜು ಸಾಲ 1,16,000 ಕೋಟಿ ರೂಪಾಯಿ. ಈ ವರ್ಷಕ್ಕೆ ಇಷ್ಟೆಲ್ಲ ಬೆಲೆ ಏರಿಕೆ ಮಾಡಿದ ಮೇಲೆ 1,16,000 ಕೋಟಿ ರೂಪಾಯಿ ಅಂದಾಜು ಸಾಲ ಮಾಡಿ ಬಜೆಟ್ನ ಕೊರತೆ ತುಂಬಿಸ್ಕೊಳ್ಳುವಂಥ ಪ್ರಯತ್ನ ಮಾಡಿದ್ದೀರಿ. ಇಷ್ಟಾದ ಮೇಲೂ ಕೂಡ ಅಭಿವೃದ್ಧಿಯ ಕೊರತೆ ಕಣ್ಣು ಎದುರಿಗೆ ಕಾಣ್ತಾ ಇದೆ. ಅಭಿವೃದ್ಧಿ ಕೊರತೆ ಕಾಣ್ತಾ ಇದೆ. ಯಾವುದೋ ದೂರದೃಷ್ಟಿ ಯೋಜನೆಗಳಿಲ್ಲ, ಮೂಲಸೌಕರ್ಯದ ಅಭಿವೃದ್ಧಿ ಇಲ್ಲ, ಉದ್ಯೋಗ ಸೃಷ್ಟಿ ಮಾಡ್ಬೋದಾಗಿರ್ತಕ್ಕಂಥ ಯಾವುದೇ ಯೋಜನೆಯನ್ನು ಕೈಗೆತ್ತಿಕೊಂಡಿರ್ತಕ್ಕಂಥ ನಿದರ್ಶನ ಇಲ್ಲ. ಹೀಗೆ ಇಷ್ಟೆಲ್ಲ ಇದ್ಮೇಲೆ ನಿಮಗೆ ನೀವೇ ಜನಿಗೆ 300 ರೂಪಾಯಿ ಕೊಟ್ಟು ಜನ ಕರ್ಕೊಂಡು ಬಂದು ದುಡ್ಡು ಕೊಟ್ಟು ಅವ್ರ ಎದುರುಗಡೆ ಹೊಗಳ್ಕೊಳ್ತೀರಿ. ಯಾವ ಸಾರ್ಥಕತೆ ಹೇಳಿ? ಇದರಲ್ಲಿ ಯಾವ ಸಾರ್ಥಕತೆ ಇದೆ ಹೇಳಿ? ಒಬ್ಬ ಜನಿಗೆ ತಲೆಗೆ 300 ರೂಪಾಯಿ ಕೊಟ್ಟು ಕರ್ಕೊಂಡು ಬಂದು ಅವ್ರಿಗೆ ಭಾಷಣ ಮಾಡ್ತೀರಿ. ನಮ್ಮ ಕಡೆ ಒಂದು ಗಾದೆ ಮಾತಿದೆ, ಹೊತ್ಕೊಂಡು ಬಂದು ನಾಯಿ ಮೊಲ ಹಿಡಿಯಲ್ಲ ಅಂತ ಒಂದು ಗಾದೆ ಮಾತಿದೆ. ಈ ಮೊಲ ಹಿಡಿಬೇಕು ಅಂದರೆ ಅದು ಶಿಕಾರಿಗೆ ಟ್ರೈನ್ ಆಗಿರುವಂಥ ನಾಯಿ ಮಾತ್ರ ಮೊಲ ಹಿಡಿಯೋಕ್ಕೆ ಹೋಗುತ್ತಂತೆ. ಈ ಹೊತ್ಕೊಂಡು ಬಂದರೆ ಏನು ಮಾಡುತ್ತೆ ಅಂತ ಹೇಳಿದ್ರೆ ಅದು ಮೊಲ ಹಿಡಿಯೋಕ್ಕೆ ಹೋಗಲ್ಲ. ಹಿಂಗೆ ನೀವು ದುಡ್ಡು ಕೊಟ್ಟು ಕರ್ಕೊಂಡು ಬಂದವರು ಲಾಸ್ಟಿಗೆ ನಿಮ್ಮ ಭಾಷಣ ಕೇಳೋಕ್ಕೆ ಜನವೇ ಇರಲಿಲ್ಲ. ಆ ಭಾಷಣ ಕೇಳೋಕ್ಕೆ ಯಾಕೆ ಅಂದರೆ ಅವರಿಗೆ 300 ರೂಪಾಯಿಗೆ ಎಷ್ಟೊತ್ತು ಕೂತ್ಕೊಳ್ತಾರೆ? ಎಷ್ಟು ಜನರ ಹತ್ರ ಕೊಡಿಸ್ಕೊಳ್ತಾರೆ 300 ರೂಪಾಯಿಗೆ? 300 ರೂಪಾಯಿಗೆ ಪೇಮೆಂಟಿಗೆ ಎಷ್ಟು ಕೂತ್ಕೊಳ್ಬೇಕು ಅಷ್ಟು ಕೂತ್ಕೊಂಡ್ರು, ಆಮೇಲೆ ಅವ್ರು ಎದ್ದೋದ್ರು. ಅದು ಪರಿಸ್ಥಿತಿ, ನಿಮ್ಮ ಪರಿಸ್ಥಿತಿ. ಹಾಗಾಗಿ ಯಾವ ಸಾಧನೆ ಮಾಡಿದಿರಿ ಅಂತ ಸಮಾವೇಶ ಹೇಳಿ. ನಿಮ್ಮ ಸಾಧನಾ ಸಮಾವೇಶ ಅಂತ ಹೇಳಿದಿರಿ. ನೀವು ಸಾಲ ಮಾಡೋ ಸಾಧನೆನಾ? ಬೆಲೆ ಏರಿಕೆ ಸಾಧನೆನಾ? ಭ್ರಷ್ಟಾಚಾರ ಸಾಧನೆನಾ? ಯಾವ ಸಾಧನೆ ನಿಮ್ಮ ಸಮಾವೇಶ? ಇಷ್ಟಾದಮೇಲೆ ನಿಮಗೆ ನೀವೇ ಸರ್ಟಿಫಿಕೇಟ್ ಬೇರೆ ಕೊಟ್ಟು ಕಳಿಸ್ತೀರಿ.